ಬಹುಮಾನ ಮೊತ್ತದಲ್ಲಿ ಭಾರಿ ಹೆಚ್ಚಳವಾಗಿದೆ. ಚಾಂಪಿಯನ್ ಸೇರಿ ಎಲ್ಲಾ ತಂಡಗಳಿಗೆ ದೊಡ್ಡ ಮೊತ್ತವನ್ನ ನೀಡಲಾಗ್ತಾ ಇರುವಂತದ್ದು. ಚಾಂಪಿಯನ್ ತಂಡ $51 ಮಿಲಿಯನ್ ಪಡೆದುಕೊಳ್ತಾ ಇದೆ. ರನ್ನರ್ ಅಪ್ $33 ಮಿಲಿಯನ್, ಮೂರನೇ ಸ್ಥಾನ $29 ಮಿಲಿಯನ್, ನಾಲ್ಕನೇ ಸ್ಥಾನಕ್ಕೆ $27 ಮಿಲಿಯನ್, 5ರಿಂದ 8ನೇ ಸ್ಥಾನದ ಪ್ರತಿ ತಂಡಕ್ಕೆ $182 ಕೋಟಿ ಬಹುಮಾನ ನೀಡಲಾಗ್ತಾ ಇರುವಂತದ್ದು. ಫಿಫಾ ವಿಶ್ವಕಪ್ನ ಬಹುಮಾನದಲ್ಲಿ ಈ ರೀತಿಯಾದಂತಹ ಬಹು ಮೊತ್ತವನ್ನ ಹೆಚ್ಚಳ ಮಾಡಲಾಗಿರುವಂತದ್ದು. ಹೀಗಾಗಿ ವಿನ್ ಆಗಿರುವಂತವರಿಗೆ ರನ್ನರ್ ಅಪ್ ಗಳಿಗೆ ಈಗ ದೊಡ್ಡ ಮಟ್ಟದಲ್ಲಿ ಈ ಒಂದು ಬಹುಮಾನವನ್ನ ನೀಡಲಾಗ್ತಾ ಇರುವಂತದ್ದು. ಚಾಂಪಿಯನ್ ತಂಡ ಸ್ಪೇನ್ ತಂಡಕ್ಕೆ $51 ಮಿಲಿಯನ್ ನೀಡಲಾಗಿರುವಂತದ್ದು. ಹಾಗೆ ರನ್ನರ್ ಅಪ್ ಆದಂತ ಅರ್ಜೆಂಟೀನಾ ತಂಡಕ್ಕೆ $33 ಮಿಲಿಯನ್ ನೀಡಲಾಗಿರುವಂತದ್ದು. ಹಾಗಾಗಿ ಇಂಥ ಭಾರಿ ಹೆಚ್ಚಳವಾಗಿರುವಂತದ್ದು ಫಿಫಾ ವರ್ಲ್ಡ್ ಕಪ್ 2026ರ ಈ ಒಂದು ಬಹುಮಾನದಲ್ಲಿ ಏರಿಕೆಯಾಗಿರುವಂತದ್ದು. ಇದು ಸತತವಾಗಿ ಇಷ್ಟು ದಿನಗಳ ಕಾಲ ನಡೆದಂತ ಈ ಒಂದು ಫಿಫಾ ವಿಶ್ವಕಪ್ ಪಂದ್ಯಗಳೇನಿದ್ವು ಅದು ನಿನ್ನೆಗೆ ಅಂತ್ಯವಾಗಿರುವಂತದ್ದು. ನಿನ್ನೆ ಫೈನಲ್ ಪಂದ್ಯ ನಡೆದು ಸ್ಪೇನ್ ಗೆದ್ದಿರುವಂತದ್ದು. ಚಾಂಪಿಯನ್ ತಂಡ $51 ಮಿಲಿಯನ್ ಪಡೆದುಕೊಳ್ತಾ ಇದೆ. ರನ್ನರ್ ಅಪ್ $33 ಮಿಲಿಯನ್, ಮೂರನೇ ಸ್ಥಾನ $29 ಮಿಲಿಯನ್, ನಾಲ್ಕನೇ ಸ್ಥಾನಕ್ಕೆ $27 ಮಿಲಿಯನ್, 5ರಿಂದ 8ನೇ ಸ್ಥಾನದ ಪ್ರತಿ ತಂಡಕ್ಕೆ $182 ಕೋಟಿ ಬಹುಮಾನ ನೀಡಲಾಗ್ತಾ ಇರುವಂತದ್ದು. ಫಿಫಾ ವಿಶ್ವಕಪ್ನ ಬಹುಮಾನದಲ್ಲಿ ಈ ರೀತಿಯಾದಂತಹ ಬಹು ಮೊತ್ತವನ್ನ ಹೆಚ್ಚಳ ಮಾಡಲಾಗಿರುವಂತದ್ದು. ಹೀಗಾಗಿ ವಿನ್ ಆಗಿರುವಂತವರಿಗೆ ರನ್ನರ್ ಅಪ್ ಗಳಿಗೆ ಈಗ ದೊಡ್ಡ ಮಟ್ಟದಲ್ಲಿ ಈ ಒಂದು ಬಹುಮಾನವನ್ನ ನೀಡಲಾಗ್ತಾ ಇರುವಂತದ್ದು. ಚಾಂಪಿಯನ್ ತಂಡ ಸ್ಪೇನ್ ತಂಡಕ್ಕೆ $51 ಮಿಲಿಯನ್ ನೀಡಲಾಗಿರುವಂತದ್ದು. ಹಾಗೆ ರನ್ನರ್ ಅಪ್ ಆದಂತ ಅರ್ಜೆಂಟೀನಾ ತಂಡಕ್ಕೆ $33 ಮಿಲಿಯನ್ ನೀಡಲಾಗಿರುವಂತದ್ದು. ಹಾಗಾಗಿ ಇಂಥ ಭಾರಿ ಹೆಚ್ಚಳವಾಗಿರುವಂತದ್ದು ಫಿಫಾ ವರ್ಲ್ಡ್ ಕಪ್ 2026ರ ಈ ಒಂದು ಬಹುಮಾನದಲ್ಲಿ ಏರಿಕೆಯಾಗಿರುವಂತದ್ದು. ಇದು ಸತತವಾಗಿ ಇಷ್ಟು ದಿನಗಳ ಕಾಲ ನಡೆದಂತ ಈ ಒಂದು ಫಿಫಾ ವಿಶ್ವಕಪ್ ಪಂದ್ಯಗಳೇನಿದ್ವು ಅದು ನಿನ್ನೆಗೆ ಅಂತ್ಯವಾಗಿರುವಂತದ್ದು. ನಿನ್ನೆ ಫೈನಲ್ ಪಂದ್ಯ ನಡೆದು ಸ್ಪೇನ್ ಗೆದ್ದಿರುವಂತದ್ದು.